ಚಿಕ್ಕಬಳ್ಳಾಪುರದಲ್ಲಿ ಮೆಡಿಕಲ್ ಶಾಪ್ ಬಂದ್ಗೆ ನಿರಸ ಪ್ರತಿಕ್ರಿಯೆ. ಬಂದ್ ಕರೆ ಇದ್ರೂ ಕೂಡ ಎಂದಿನಂತೆ ಶಾಪ್ ಓಪನ್ ಮಾಡಿದ ಮಾಲೀಕರು. ಇನ್ನು ದೇಶಾದ್ಯಂತ ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಮೆಡಿಕಲ್ ಶಾಪ್ಗಳು ಬಂದ್ಗೆ ಕರೆ ನೀಡಿದ್ರು. ಆದ್ರೆ ಎಂದಿನಂತೆ ಶಾಪ್ ಅನ್ನ ಇಲ್ಲಿ ಕೆಲವೊಂದಿಷ್ಟು ಜನ ಶಾಪ್ನ ಮಾಲೀಕರು ಓಪನ್ ಮಾಡಿದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಜಿಲ್ಲೆಯಲ್ಲಿ ಮೆಡಿಕಲ್ ಶಾಪ್ ಅನ್ನ ಓಪನ್ ಮಾಡಿರುವಂತದ್ದು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಬಾಗೇಪಲ್ಲಿ, ಗೌರಿಬಿದನೂರು ಹಾಗೆ ಶಿಡ್ಲಘಟ್ಟದಲ್ಲಿ ಎಂದಿನಂತೆ ಮೆಡಿಕಲ್ ಶಾಪ್ಗಳನ್ನ ಓಪನ್ ಮಾಡಿದ್ದಾರೆ. ಕಪ್ಪು ಪಟ್ಟಿಯನ್ನ ಧರಿಸಿ ತೀವ್ರ ಆಕ್ರೋಶವನ್ನ ಮೆಡಿಕಲ್ ಶಾಪ್ನ ಮಾಲೀಕರು ವ್ಯಕ್ತಪಡಿಸಿದ್ರು. ಇನ್ನು ಜಿಲ್ಲೆಯ 700ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳಿಂದ ನೈತಿಕ ಬೆಂಬಲ ಕೂಡ ವ್ಯಕ್ತವಾಗಿದೆ. ನಾವೆಲ್ಲ ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ಸೇರಿ ಕುತ್ಕೊಂಡು ಮಾತನಾಡಿ ಈಗ ನಾವು ಈ ಬೆಂಬಲ ಏನು ನೈತಿಕ ಬೆಂಬಲ ಸೂಚಿಸಬೇಕು ಅಂತ ನಾವು ಮಾತನಾಡಿ ಈಗ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಶಾಪುಗಳು 715ಕ್ಕಿಂತ ಜಾಸ್ತಿ ಇದೆ. ನಾವೆಲ್ಲರೂ ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನಾವು ಅಂಗಡಿಯನ್ನು ತೆಗೆದು ಸಾರ್ವಜನಿಕರಿಗೆ ನಾವು ಸೇವೆಯನ್ನು ತಲುಪಿಸಬೇಕು ಅನ್ನೋದು ಇದರಲ್ಲಿ ಮೂಲ ಉದ್ದೇಶ. ಏನಂದ್ರೆ ಈ ಆನ್ಲೈನ್ ಅಲ್ಲಿ ನಾರ್ಕೋಟಿಕ್ ಡ್ರಗ್ಸು, ಆಮೇಲೆ ನಿದ್ದೆ ಮಾತ್ರೆಗಳು, ಕೆಲವು ಬೇರೆ ಇವೆಲ್ಲ ಬರುತ್ತೆ, ಅಬಾರ್ಷನ್ ಮಾತ್ರೆ ಆಗಿರ್ಬೋದು ಎಲ್ಲ. ಅದರಲ್ಲಿ ಯಾವುದೇ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಯಾವುದೋ ಇಟ್ಕೊಂಡು ಅದನ್ನ ಡೇಟ್ ಇವರೇ ಕ್ರಿಯೇಟ್ ಮಾಡ್ತಾರೆ. ಈಗೆಲ್ಲ ಕಂಪ್ಯೂಟರ್ ಬಿಲ್ಸ್ ಬರೋದ್ರಿಂದ ಕಂಪ್ಯೂಟರ್ ಬಿಲ್ ಇವರೇ ಟೈಪ್ ಮಾಡಿ ಅದನ್ನ ಕ್ರಿಯೇಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾರೆ. ಇದರಿಂದ ನೇರವಾಗಿ ಯಾರಿಗೆ ಪೇಷಂಟಿಗೆ ಸಿಗ್ತಾ ಇದೆ.